ಸೆಕೆಂಡ್ ಪಾರ್ಟ್ ಇಲ್ಲಿ ಕನ್ಸಲ್ ಇಟ್ಕೊಂತೀರ ಗೊತ್ತಾ, ಆ LED ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಆಪರೇಟ್ ಮಾಡಕ್ ಹೋಗ್ಬೇಡಿ, ನೀಟಾಗಿ ಕೊಡಿ. ಆಮೇಲೆ ಹುಡುಗನ್ಗೆ ಏನ್ ಕೊಡ್ತೀರಾ ನೀವು, ಒಂದು ಟೀ ಶರ್ಟ್ ಹಾಕಿ ಒಂದು ಕ್ಯಾಪ್ ಹಾಕಿ ನೀಟಾಗಿ ವರ್ಕ್ ಮಾಡೋ ತರ ಇರ್ಬೇಕು ಆ ಹುಡುಗ. ಸುಮ್ನೆ ಪಾನ್ ಪರಾಕ್ ಹಾಕೊಂಡು ಹಂಗೆ ಹಿಂಗೆ ನೋಡ್ಕೊಂಡು ಆಡಿಯನ್ಸ್ ನ ನೋಡ್ಕೊಂಡಿರೋ ತರ ಬೇಡ. ನನಗೆ ನೀಟಾಗಿ ಬಿಸ್ನೆಸ್ ಮಾಡಕ್ ಬರ್ತಿದ್ದೀರ, ಬಿಸ್ನೆಸ್ ಮಾಡ್ಬೇಕು ಪ್ರೊಫೆಷನಲ್. ಮತ್ತೆ ನನ್ಗೆ ಐಡಿಯಾ ಇರಲ್ಲ, ಅದು ನನ್ನ ಕ್ಲೈಂಟ್ಗೆ ಐಡಿಯಾ ಇರಲ್ಲ. ಅದು LED ಹಾಕಿದ ತಕ್ಷಣ ಕೆಳಗಡೆ ಕ್ಲಾತ್ ಹಾಕ್ಬೇಕು ಅಂತ ಅವ್ರಿಗೆ ಐಡಿಯಾ ಇರಲ್ಲ. ನಾವು ಐಡಿಯಾ ಥಿಂಕ್ ಮಾಡ್ಬೇಕು, ಕ್ಲೀನಾಗಿ ಒಂದು ಮಾಡಿ ಇಟ್ಕೊಬಿಡ್ಬೇಕು. ಯಾಕಂದ್ರೆ LED ಪ್ಲೇ ಆಗ್ಬೇಕಾದ್ರೆ ಒಂದು ಫೋಟೋ ವಿಡಿಯೋ ಮಾಡ್ಬೇಕಾದ್ರೆ ಕೆಳಗಡೆ ಗ್ಯಾಪ್ ಕಾಣಿದ್ರೆ ಅದು ಅಸಹ್ಯವಾಗಿ ಕಾಣುತ್ತೆ. ನೀಟಾಗಿ ಪ್ರೊಫೆಷನಲ್ ಆಗಿ ಕಾಣ್ಲಿ, ಇಲ್ಲ ಅಂದ್ರೆ ಅದು ಬ್ರ್ಯಾಂಡಿಂಗ್ ತರ ಮಾಡ್ಕೊಳ್ಬಹುದು ಈವೆಂಟ್ಗೆ. ಏನಂತೀರಾ ಸರ್, ಕರೆಕ್ಟಾ ಇಲ್ವಾ? ಹಾ, ಸೊ ಇದು 2 ಪಾಯಿಂಟ್. ಥರ್ಡ್ ಪಾಯಿಂಟ್, ನನಗೆ ಲ್ಯಾಪ್ಟಾಪ್ ಏನ್ ಕೊಡ್ತೀರಾ ಮತ್ತೆ ಎಕ್ಸ್ಟ್ರಾ ಜಾಕ್ಗಳನ್ನ ಇಟ್ಕೊಬಿಡಿ. ಓಕೆ, ಎಕ್ಸ್ಟ್ರಾ ಜಾಕ್ ಬಂದು ನೀವು ಸೌಂಡ್ ಸಿಸ್ಟಮ್ಗೂ ನೀವು ಪ್ರಾಪರ್ ಆಗಿ ಕನೆಕ್ಟಿವಿಟಿ ಇರಬೇಕು. ನಿಮ್ಮ ಹತ್ರ ಸೌಂಡ್ ಸಿಸ್ಟಮ್ ಇಲ್ಲಿ ಬಂದ್ಮೇಲೆ ಹಾಕೊಂತೀನಿ ಅಂದ್ರೂ ನೋ ಪ್ರಾಬ್ಲಮ್. ಸೊ LED ಸೌಂಡ್ ಸಿಸ್ಟಮ್ ಚಿಕ್ಕದೇ ಹಾಕೊಳ್ಳಿ ಸರ್, 6x10 ಸಾಕು. ಪ್ರತಿ ವೀಕೆಂಡು ನೀವು ಬ್ಯುಸಿ ಆಗಿಬಿಟ್ರೆ 8 ದಿನ ವಾರಕ್ಕೆ ಸರ್, ಸ್ಯಾಟರ್ಡೆ ಸಂಡೇ ಅಂದ್ರೂ ಮಿನಿಮಮ್ ಇಟ್ಕೊಂಡು ಹುಡುಗನ್ಗೆ ಸ್ಯಾಲ್ರಿ ಕೊಟ್ಕೊಂಡು ನೀವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಡೋಂಟ್ ವರಿ.